ದೇವ್ತಾರೆ ಹೌದು ಸರ್, ಅವ್ರ ದೇವ್ರೆ. ಸುದೀಪ್ ಸರ್ ಬಂದಿ ಹೋಗ್ತಾರ, ಹೌದು ಅವ್ರ ದೇವ್ರ ಅಂದ್ರೆ ಅವರು ಹೆಂಡತಿ ಮಕ್ಳನ್ನ ಮನೆ ಬಿಟ್ಟಿ ಬರ್ತಾರಲ್ವಾ, ಏನ್ ದೇವ್ರ ಬಂದ ತಕ್ಷಣ ನಿಂತ್ಕೋಬೇಕು. ಇವಾಗ ನಮ್ ದೇವ್ರು ಬರ್ತಿದೆ, ನಮ್ ಕುತ್ಕೊಂಡ್ರೆ ಏನ್ ಮರ್ಯಾದೆ ಇರುತ್ತೆ? ಏನು ಮರ್ಯಾದೆ ಇರಲ್ಲ ಸರ್. 100 ದಿನ 110 ದಿನ ಒಳ್ಳೇದು ಕೆಟ್ಟದ್ದು ಸರ್ ನೋಡ್ತಿದಾರೆ ಸುದೀಪ್ ಸರ್. ಈಕ್ವಲ್ ಆಗಿ ಅವ್ರಿಗೆ ಕೊಡ್ಬೇಕಲ್ವಾ? ಇವಾಗ ನಿಮ್ಗೊಂದಂದ್ರೆ ಬೇಜಾರು, ಅವ್ರಿಗೊಂತಾರ ಅಂದ್ರೆ ಬೇಜಾರಲ್ವಾ? ಈಕ್ವಲ್ ಆಗಿ ಕೊಡ್ತಿದಾರೆ ಸರ್. ಮಾತ್ರ ತುಂಬಾ ಸೂಪರ್ ಆಗಿ ನಡ್ಸ್ಕೊಂತಿದ್ದಾರೆ. ಪುನಃ ಪ್ರಕಾಶ್ ಅವ್ರ ಬಗ್ಗೆ ನಾನು ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟ ಪಡೋದಿಲ್ಲ ಸರ್. ಅವ್ರ ಹೆಸರು ಇದೆಯಲ್ಲ, ಅವ್ರು ನೇಮ್ನೆ ಅವ್ರು ಹಾಳು ಮಾಡ್ತಿದಾರೆ ಅವ್ರ ಮಗ ಆಗಿ. ಅವ್ರು ಇವತ್ತಿಗೂ ಅಷ್ಟೇ ನಾವು ನೋಡ್ತಾ ಬರ್ತಿರೋರು ಸರ್. ಅವರು ಇವತ್ತಿಗೂ ಸರ್ ಅನ್ನೋ ತರ ಅಂತ ದರ್ಶನ್ ಅವರೇ ಆಗ್ಲಿ ಸುದೀಪ್ ಅವ್ರಾಗ್ಲಿ ಅಣ್ಣ ಅಂತ ಮಾತಾಡಿದ್ದಾರೆ. ಆದ್ರೆ ಅವ್ರು ನೆನೆ ಒಂದು ಹೇಳಿದ್ರು, ಸುದೀಪ್ ಅವರು ಏನ್ ಹೇಳಿದ್ರು ಸರ್, ಅವ್ರಿಗೆ ಎಷ್ಟು ವರ್ಷ? ಬರೀ 12 ವರ್ಷ 13 ವರ್ಷ ಅಂದ್ರು. ಅದು ಅವ್ರು ಕೇಳೋದೇ ಸರಿ ಬಂದಿಲ್ಲ, ನಮ್ಗೆ ಬೇಜಾರಾಯ್ತು. ಯಾಕೆ ಅಂತ ಹೇಳಿ ಅವರೆಲ್ಲ ಜೊತೆಗೆ ಅವ್ರು ಕೆಲಸ ಮಾಡಿರೋರು, ಒಂದೇ ಕುಟುಂಬದವ್ರು ಇದ್ದವ್ರು, ಒಂದೇ ಕುಟುಂಬದವ್ರು ಇದ್ಮೇಲೆ ಅಣ್ಣ ತಮ್ಮ ಆತರ ಇರ್ಬೇಕು. ಆದ್ರೆ ಇವ್ರು ತುಂಬಾನೇ ಬೇಜಾರಾಗಿ ಮಾತಾಡಿದ್ರು. ನಮ್ಗೆ ತುಂಬಾ ಇಷ್ಟ ಆಗಿಲ್ಲ, ಆದ್ರೂ ನಮ್ಗೆ ಅವ್ರು ಇಷ್ಟ ಆಗಿಲ್ಲ ಸರ್. ಅವ್ರ ಬಗ್ಗೆ ನಾನು ಏನು ಹೇಳಕ್ ಇಷ್ಟ ಪಡೋದಿಲ್ಲ. ಅವ್ರನ್ನಂತೂ ನಾವು ಯಾವತ್ತೂ ನಾನು ನೆನ್ಸ್ಕೊಳ್ಳೋದಿಲ್ಲ. ಪುನಃ ಪ್ರಕಾಶ್ ಅವ್ರು ನೆನ್ಸ್ಕೋತೀನಿ. ಅವರು ಮಾಡಿದ್ದಾರೆ ಕೆಲಸ ಕಾರ್ಯದ, ಅವ್ರ ಜೊತೆ ಚೆನ್ನಾಗಿದ್ದಾರೆ, ಚೆನ್ನಾಗಿರ್ಲಿ. ದೇವ್ತಾರೆ ಹೌದು ಸರ್, ಅವ್ರ ದೇವ್ರೆ. ಇವಾಗ ನಾವು ಮನೆಗಳಲ್ಲಿ 3 ಜನ 4 ಜನನ ನಾವು ನೋಡ್ಕೊಳ್ಳೋದು ಹೇಗಿದೆ, ಅವ್ರಷ್ಟು ಜನನ ನೋಡ್ಬೇಕು ಅಲ್ವಾ? ಅವ್ರೊಂದ್ ಫ್ಯಾಮಿಲಿ ತರ ನೋಡ್ತಿದ್ರೆ, ಅವರು ಒಂದ್ ಫ್ಯಾಮಿಲಿ ಬಿಟ್ಟು ಬಂದಿರ್ತಾರಲ್ವಾ ನಾವು ಅವ್ರಿಗೆ ಬೆಲೆ ಕೊಡೋದ್ರಲ್ಲಿ ಏನ್ ತಪ್ಪು? ಏನು ತಪ್ಪಿಲ್ಲ ಸರ್. ಇವಾಗ ತಾಯಿ ತಂದೆ ನಾವೇನ್ ಬೆಲೆ ಕೊಡ್ತೀವೋ ಆತರ ನಾವು ಸರ್ವ ಬೆಲೆ ಕೊಡೇಬೇಕು ಅಲ್ವಾ? ಕೇಳ್ಬೇಕು, ಅವ್ರು ಕೇಳಲೇಬೇಕು. ಅವ್ರು ಇವತ್ತಲ್ಲ ನಾಳೆ ಅವ್ರು ಕೇಳ್ತಾರೆ. ಕೇಳೋ ತರ ನಾವ್ ಅಭಿಮಾನಿಗಳನ್ನ ಮಾಡ್ತೀವಿ. ಏನಕ್ಕಂದ್ರೆ ನಾವು ಬಿಗ್ ಬಾಸ್ ನಾವು ಯಾವತ್ತೂ ನಾವು ಕಳ್ಕೊಳಕ್ ಇಷ್ಟ ಪಡಲ್ಲ. ನಮ್ಗೆ ಅವ್ರಿಗೆ ಇಷ್ಟ, ನಾವ್ ಗೆಲ್ಬೇಕು, ನಮ್ಗೆ ಒಟ್ಟು ಸಂತೋಷ ಗೆಲ್ಬೇಕು. ಅದೆಲ್ಲ ಇಲ್ಲ ಬಿಡಿ ಸರ್. ಅವ್ರು ಅದಕ್ಕೆ ಅವ್ನ ಸಿಂಪತಿಯಿಂದ ಗೆಲ್ಲಾಗ್ರೆ ಅವ್ನು ಇಷ್ಟ ಅವ್ರು ಇರ್ತಾರಿಲ್ಲ. ನೋಡ್ತೀನ ಅವ್ನು ಯಾವಾಗ ಹೋಗ್ಬೋದಿತ್ತು. ಏನಂದ್ರೆ ಅವ್ರಿಗೂ ಒಂಥರ ಮೇಂಡ್ ಇದೆ ಅನ್ನೋ ತರ ಜನ ಉಳ್ಸಿದ್ದಾರೆ. ಇವಾಗ ಅವನು ಮೋಸ ಮಾಡ್ದ ನೀನು. ಇವಾಗ ಇವ್ರನ್ನು ಮೋಸ ಇದೆ. ಫಸ್ಟಿಂದ ಯಾವ ತರ ಗೇಮ್ ನೋಡ್ಕೊ ಬಂದಿ, ಬರೀ 2 ವಾರ 2 ವಾರದಲ್ಲಿ ಅವ್ರು ಯಾವ ತರ ನಡ್ಕೊಂತಿದಾರೆ ಅಂತ ಅವ್ರ ಒಂದ್ಸಲ ಬೇಜಾರಾಗಿದೆ ನನಗೆ. ಆಗ್ಲಿ ಯಾರನ್ನ ಗೆಲ್ಲಿ, ಒಳ್ಳೆ ರೀತಿಯಿಂದ ಗೆಲ್ಲಿ. ಆ ರೀತಿ ನಮ್ ಸುದೀಪ್ ಸರ್ ಕೊಡ್ತಾರೆ. ಹೌದು ಗೊತ್ತಿರಲ್ವಾ? ಗೊತ್ತಿರುತ್ತೆ ಸರ್. ಅದನ್ನ ನಾವು ಜನಗಳು ಆಯ್ಕೆ ಮಾಡೋದು ಅವ್ರನ್ನ. ಸುದೀಪ್ ಸರ್ ಬಂದಿ ಹೋಗ್ತಾರ, ಹೌದು ಅವ್ರ ದೇವ್ರ ಅಂದ್ರೆ ಅವರು ಹೆಂಡತಿ ಮಕ್ಳನ್ನ ಮನೆ ಬಿಟ್ಟಿ ಬರ್ತಾರಲ್ವಾ, ಏನ್ ದೇವ್ರ ಬಂದ ತಕ್ಷಣ ನಿಂತ್ಕೋಬೇಕು. ಇವಾಗ ನಮ್ ದೇವ್ರು ಬರ್ತಿದೆ, ನಮ್ ಕುತ್ಕೊಂಡ್ರೆ ಏನ್ ಮರ್ಯಾದೆ ಇರುತ್ತೆ? ಏನು ಮರ್ಯಾದೆ ಇರಲ್ಲ ಸರ್ ಅಲ್ವಾ? ಅವ್ರೊಂಥರ ದೇವ್ರ ತರನೇ. ಇವಾಗ ಮನೆಯನ್ನ 3 ಜನ ಸಾಕೋದ್ ಹೆಂಗಿದೆ? ಅವ್ರು 100 ದಿನ 110 ದಿನ ಒಳ್ಳೇದು ಕೆಟ್ಟದ್ದು ಸರ್ ನೋಡ್ತಿದಾರೆ ಸುದೀಪ್ ಸರ್. ಈಕ್ವಲ್ ಆಗಿ ಅವ್ರಿಗೆ ಕೊಡ್ಬೇಕಲ್ವಾ? ಇವಾಗ ನಿಮ್ಗೊಂದಂದ್ರೆ ಬೇಜಾರು, ಅವ್ರಿಗೊಂತಾರ ಅಂದ್ರೆ ಬೇಜಾರಲ್ವಾ? ಈಕ್ವಲ್ ಆಗಿ ಕೊಡ್ತಿದ್ದಾರೆ ಸರ್. ಮಾತ್ರ ತುಂಬಾ ಸೂಪರ್ ಆಗಿ ನಡ್ಸ್ಕೊಂತಿದ್ದಾರೆ. ಅವ್ರ ತುಂಬಾ ಫ್ಯಾನ್ಸ್ ಸುದೀಪ್ ಅವರು ತುಂಬಾ ಇಷ್ಟ. ಇರುತ್ತಾ? ಅದು ನನ್ ತುಂಬಾ ಬೇಜಾರಾಯ್ತು. ಇದವ್ರಿಗೆ ಬೇಕಿತ್ತಾ? ಯಾರ್ರೀ ಅದು ಅಂದ್ರೆ ಏನ್ರಿ ಅರ್ಥ? ಏನ್ ಅರ್ಥ? ಅವ್ರಿಗೆ ಬೇಜಾರಾಗಿದೆ. ಅವ್ರಿಗೆ ಆಗಿದ್ಯೋ ಬಿಟ್ಟಿದ್ಯೋ, ಒಟ್ಟ ನಮ್ಮಂತ ಅಭಿಮಾನಿಗಂತೂ ತುಂಬಾ ಬೇಜಾರಾಗಿದೆ. ಅವ್ನ್ ಬಂದ್ರು ಕೂಡ ಮೊನ್ನೆ ನಾನು ನೋಡ್ಲೇ ಇಲ್ಲ, ಅವ್ರ ಪ್ರೋಗ್ರಾಮೇ ನೋಡಿಲ್ಲ ಅವತ್ತು. ಹೌದು ಬೈತೀವಿ, ಹೌದು ಅವ್ರು ಬೈದಿಲ್ಲ ಅನ್ಕೊಂಡ್ರೆ ನಾವು ಬೈತೀವಿ. ಅವ್ರು ಬೈತಾರೋ ಬಿಡ್ತಾರೋ ಅದು ನಮಗ್ ಗೊತ್ತಿಲ್ಲ. ಅವ್ರ ತಂದೆಗೆ ಮರ್ಯಾದೆ ಕೊಟ್ಕೊಂಡು ಅವ್ರು ಮಾತಾಡ್ತಿರ ಇರ್ಬೋದು, ಆದ್ರೆ ನಮ್ಗೇನಿಲ್ಲ, ನಮ್ಗೆಲ್ಲ ಒಂದೇ. ಹೌದು ಅವ್ರೆಲ್ಲ ಒಂದೇನೆ ಸರ್. ಆದ್ರೆ ಹೌದು ಸರ್, ಹೌದು ಎಲ್ಲ ಇದೆ. ಬಟ್ ಆದ್ರೆ ಅವ್ನಿಗೆ ಹೆಸರು ತಗೋಬೇಕಾಗಿದೆ. ಅವ್ನು ಬಿಗ್ ಬಾಸ್ ಅಲ್ಲಿ ಇದ್ರೆ ಅವ್ನಿಗೆ ಹೆಸರು ಬಂದಿರೋದು. ಅವ್ನ್ ಬಿಗ್ ಬಾಸ್ ಅಲ್ಲಿ ಅವ್ನ ಆತರ ನಡ್ಕೊಂಡು ಹೋಗಿದ್ದಾನೆ ಅಂದ್ರೆ ಅವ್ನಿಗೆ ನೆಕ್ಸ್ಟ್ ಅವ್ನ್ ಎಲ್ಲೇ ಅವ್ರು ಅವ್ರ ಹೆಸರು ತಗೊಳಕ್ ಆಗಲ್ಲ ಅಂತ ನಾನು ಹೇಳೇ ಹೇಳ್ತೀನಿ. ನಾನಂತೂ ತುಂಬಾ ಬೇಜಾರಾಯ್ತು. ಹೌದು ಇವಾಗ
ಇವಾಗ ಅಷ್ಟು ಜನ ಕಿತ್ತಾಡ್ಕೊಂತಾರೆ, ವಾರಕ್ಕೆ ಒಂದ್ಸತಿ ಬಂದು ಅವ್ರು ಹೇಳ್ತಾರೆ ಅಂತಂದ್ರೆ ಏನಿರ್ಬೋದು. ನೋಡ್ತಿರ್ತೀವಿ. ಹೌದು, ಅವ್ರು ಅಟ್ಲೀಸ್ಟ್ ಅವ್ರು ಹೋಗಿರೋದು 17 ಜನ, ಅವ್ರು 17 ಜನಕ್ಕೆ ಅವ್ರು ಆನ್ಸರ್ ಕೊಡ್ತಾ ಇಲ್ಲ. ಅವ್ರು ಸುದೀಪ್ ಸರ್ ಕೋಟಿ ಜನಕ್ಕೆ ಆನ್ಸರ್ ಕೊಡ್ಬೇಕು. ಅವರು ಒಳ್ಳೇದು ಕೆಟ್ಟದ್ದು 17 ಜನಕ್ಕೆಲ್ಲ, ಕೋಟಿ ಲಕ್ಷ ಜನ ನೋಡೇ ನೋಡ್ತಾರಲ್ಲ, ಅವ್ರಿಗೆಲ್ಲ ಕೊಡ್ಬೇಕಲ್ಲ ಬೆಲೆ.